ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚಿಕನ್ಗೆ ಮಟನ್ಗೆ ಎಲ್ಲ ಯೂಸ್ ಮಾಡ್ತೀವಲ್ಲ ಮಸಾಲೆ, ಅದನ್ನು ಪ್ರಿಪೇರ್ ಮಾಡ್ತಿದ್ದೀವಿ. ಮನೆಯಲ್ಲೇ ನಾವು ಪೌಡರ್ನ ಮಾಡ್ಕೊತೀವಿ ಚಿಕನ್ಗೆ ಮತ್ತು ಮಟನ್ಗೆ ಹಾಕೋಕ್ಕೆ. ಇವತ್ತು ಯಾವ ಥರ ಮಾಡ್ತೀವಿ, ಏನು ಪೌಡರ್ಗೆ ಏನೇನೆಲ್ಲ ಹಾಕ್ತೀವಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಈ ಮನೆಯಲ್ಲೇ ಮಾಡುವಂಥ ಪೌಡರಲ್ಲಿ ನಾವು ಏನೇನೆಲ್ಲ ಯೂಸ್ ಮಾಡ್ತೀವಿ, ಚಕ್ಕೆ ಲವಂಗ ಆಗಿರ್ಬೋದು, ಎಷ್ಟು kg ಧನಿಯಾಗೆ ಎಷ್ಟೆಲ್ಲ ಚಕ್ಕೆ ಲವಂಗ ಯೂಸ್ ಮಾಡಬೇಕು, ನಾವು ಮನೆಯಲ್ಲೇ ಪೌಡರು ಯಾವ ಥರ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಏನೇನೆಲ್ಲ ಯೂಸ್ ಮಾಡ್ತೀವಿ ಅಂತ ನೋಡೋಣ. ಊದ್ರೆ ಹೆಂಗೋಸಿಂದ ಓದೈತೆ, ಬೆಂಕಿಯಲ್ಲಿ ಬರ್ತೈತೆ ನಿಮಗೆ. ಹಂಗೆ ಇಟ್ಬೇಕು. ಕೆಂಡೆ ನಾಚಿ ಬರೋಲ್ಲ. ಇವ್ ನೋಡಿ ಇವಾಗ ಮೇವು ತಿಂತಾವ. ನಾವು ಇಲ್ಲಿದ್ರೆ ಮೇವು ತಿನ್ನೋದು, ಇಲ್ಲಾಂದ್ರೆ ತಿನ್ನಲ್ಲ. ತವನಂದ್ರೆ ನೀನು ತಲೆ ಮೇಲೆ ಹಾಕ್ಬೇಕು. ಕೊಡು. ಮ್ಯಾಕೆ ಇಲ್ಲೆಲ್ಲ ಗಲೀಜು ಮಾಡಬೇಡಪ್ಪ. ಇಲ್ಲೆಲ್ಲ ಇಟ್ಕೊಂಡಿದ್ದೀವಿ ಉರಿಯೋಕ್ಕೆ. ನೋಡಿ ಇಲ್ಲೆಲ್ಲ ಇಟ್ಕೊಂಡಿದ್ದೀವಿ. ನನ್ನ ಮಗ ಬೊರೆ ಇದೆ. ಸೌದೆ ಅಂತೆ ಕಟ್ಟಿರೋ ಮೇವು ತಿನ್ನಕ್ಕಾಗಲ್ಲ. ಅದರಿಂದ ಕೆಳಗಡೆ ಕಿಳಿ ಪವರ್ಸಿ ಇಟ್ಟಿನಿ ನಿಂಗೆ. ನೋಡಿ ಇದೆಲ್ಲ ಗಲೀಜು ಮಾಡಿದ್ದೆ, ಇಲ್ಲೆಲ್ಲ ಮಾಡಬೇಡ. ಒಂದು 2 ನಿಮಿಷ ಎಲ್ಲ ಮುಚ್ತೀನಿ. ನೀರೋ ನಾವು ಯಾವಾಗಲೂ ಕೊತ್ತಂಬರಿ ಬೀಜನ ಒಲೆಯಲ್ಲೇ ಉರಿಯೋದು. ಅದಕ್ಕೆ ಇವತ್ತೂ ಉರಿಯೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಅಂದರೆ ಇನ್ನೂ ನಮ್ಮಮ್ಮ ಸೌದೆ 1-2 ತಗೊಂಬಂದು ಹಾಕೋರೆ. ಇಲ್ಲೂ ಅವೇ ಸೌದೆ, ಇದನ್ನೆಲ್ಲ ಮುರಿದಿಲ್ಲ. ಇನ್ನೂ ಸ್ವಲ್ಪ ಸೌದೆ ತಗೊಂಬಂದು ಹಾಕೊಂಡಿದ್ದೀವಿ. ಇನ್ನೂ ಎಲ್ಲ ಒಲೆ ಮತ್ತು ಬಾಣಲಿ. ಈ ಬಾಣಲಿ ತುಂಬ ಹಳೇ ಕಾಲದ್ದು ಗೈಸ್, ಇನ್ನೂ ಮಡಿಕೊಂಡಿದ್ದೀವಿ ನಾವು ಇದನ್ನು. ಇದರಲ್ಲೇ ನಾವು ಯಾವಾಗಲೂ ಉರಿಯೋದು. ಬಟ್ ಒಲೆ ಇನ್ನೂ ನಮ್ಮಮ್ಮ ತರಕ್ಕೆ ತಗೊಂಬರಕ್ಕೆ ಹೋಗೈತಿ. ಇನ್ನೂ ಅರ್ಧ ಗಂಟೆ ಬೇಕು ತರಕ್ಕೆ ತಗೊಂಬರೋಕ್ಕೆ. ಯಾಕಂದರೆ ಇದು ಒಲೆ ಹಾಗೆ ಹಚ್ಚೋಕ್ಕಾಗಲ್ವಲ್ಲ ಇದನ್ನು. ಅದಕ್ಕೆ ನೀಲಗಿರಿ ತರಕ್ಕೆ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಆಮೇಲೆ ಹಚ್ಚಬೇಕು. ತಗೊಂಬರಕ್ಕೆ ಹೋಗೋರೆ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು ಮಗ ಎಲ್ಲ ಗಲೀಜು ಮಾಡಿ ಇಕ್ಕಿದ್ದ. ಇಲ್ಲೆಲ್ಲ ಎಲ್ಲ ಗುಡಿಸಿದ್ದೀವಿ ನೀಟಾಗೆ. ಈಗ ಇವನು ಸೇರಿಸ್ಕೊಂಡಿದ್ದೀವಿ ಜೊತೆಯಲ್ಲಿ ಉರಿಯೋಕ್ಕೆ. ಉರಿತೀರಾ? ಉರಿಲಿಲ್ಲ ಅಂದರೆ ಹೊಡೆದಾಕ್ಬಿಡ್ಬೇಕು. ನಮ್ಮಮ್ಮ ಅರ್ಧ ಗಂಟೆ ಆಯಿತು ಹೋಗಿ ಸೌದೆ ತಗೊಂಬರಕ್ಕೆ ಹೋಗಿ. ಅರ್ಧ ಗಂಟೆ ಆದಮೇಲೆ ಬತ್ತವ್ರೆ. ನೋಡ್ರಿ ಇವಾಗ ಏನು ಡೈಲಾಗ್ ಹೊಡಿತಾರೆ ಅಂತ. ಬತ್ತವ್ರೆ ಇಂಥದಾಗ ತಂದ ಸೌದೆನಾ? ಹಚ್ಚು ಹಚ್ಚು. ಕೆರ ಮುಟ್ಬೇಡಮ್ಮ. ಅಮ್ಮಂದು ಕೆರ ಅದು. ಅಮ್ಮಂದು ಒಂದು ತಪ್ಪಲಿಗೆ ತಗೋಗು. ಹೂಯಿ ಕಣಕ್ಕೆ ಸಿಗ್ಲಿಲ್ಲ, ಇದೆ ಸಿಕ್ಕಿತು. ದಬ್ಬರಿಗೆ ಐತೆ ತಗೋಗು. ಬೆಳಗಿರೋದ್ರಾಗ ಅವೇ ಹೋಗು. ಬೆಳಗಿರೋದ್ರಾಗಿಲ್ಲ ನೋಡ್ಬಾ. ಕಾಪಿ ಇಕ್ಕಿರೋ ದಬ್ಬರಿಗೆ ಇಲ್ವಾ? ಕಾಪಿ ದಬ್ಬರಿಗೆ ಇಲ್ಲ. 1-2 ತಟ್ಟೆ ಮತ್ತೆ 1-2 ಇಂಥವೇ ಅಷ್ಟೇ. ಮೇಲ್ ತಗೋಗು. ಇಲ್ಲ, ಅಲ್ಲಿ ಮೇಲೆ ಇಂಥ ಇದೇ ಸಿಕ್ಕಿತ್ತು. ಇವು ಅಲೆ ಹಚ್ಚ ಬಾ. ಇನ್ನೊಂದು ಮಗ ನೋಡ್ರಿ ಏನು ಮಾಡ್ತಾವನು. ಬಟ್ಟೆ ತಿನ್ನಕ್ಕೆ ಹುಟ್ಟವನು. ಒಲೆ ಹಚ್ಚು. ತರ್ಗ ಹಾಕಿದ್ದಿ? ತರ್ಗ ಹಾಕ್ತಿದ್ದಂಗೆ ಒಲೆ ಹಚ್ಚಕತ್ತದ. ಚೂ ಬಟ್ಟೆ ಎತ್ತಾಕಣಕ್ಕೆ ಇದಾ? ರೈತರು ಟೋಪಿ. ಇವನ್ಗೊಂದು ಕಟ್ಟಬೇಕು ರೈತರು ಟೋಪಿ. ಏನು ಮಾಡ್ದ ಆಮೇಲೆ? ಆಮೇಲೆ ಬಿಡ್ಕೊಂಡ್ಲಿವ
ಅವನು ರೈತ, ಭಯ ಅವನ್ನೆಲ್ಲ ತಿಂದಾಕ್ತಾರೆ. ಫಸ್ಟ್ ಏನು ಹಾಕೋದು? ಫಸ್ಟ್ ಧನಿಯಾ ಉರಿತಿ, ಫಸ್ಟ್ ಚಕ್ಕೆ ಲವಂಗ. ಊದ್ರೆ ತೊಳ್ತದ ಆ ಕಡೆ, ಈ ಕಡೆ ಕೂತ್ಕೊಬೇಕು. ಅಯ್ಯ ಹೊಸದ ತಗೊಂಡೆ ಚೌಟು. ಮಟನ್ ಯೂಸ್ ಮಾಡ್ಬೇಕು ಅಷ್ಟೇ, ಹೊಸದು ಜಾತ್ರೆಗೆ ಇದು ಮಟನ್ಗೆ ಅಲ್ಲ, ಅವತ್ತೇ ಯೂಸ್ ಮಾಡ್ಬೇಕು ಅದನ್ನ. ಫಸ್ಟ್ ಅವತ್ತೇ ಯೂಸ್ ಮಾಡ್ಬೇಕು, ಜಾತ್ರೆಗೆ ತಂದಿರೋ ಜಾತ್ರೆಗೆ ಯೂಸ್ ಮಾಡಬೇಕು ಅಂತ. ಹಾಕು ಹಾಕು. ನನ್ನ ಚೇರು ಚೇರು ಊದ್ರ ಬಂದ್ಬಿಡ್ತದೆ ಈ ಕಡೆ. ಇಲ್ಲ ತಗೋ, ಯಾವ ಸೀದಾ ಸಳ ಬಟ್ಟೆ ತಗೊಂಬ, ಒಂದು ಬಟ್ಟೆ. ಇಲ್ವಾ ಚೆಲ್ಬೇಡ ಆಚೆ, ಚೆಲ್ಬೇಡ ಮಂದಿ. ಇಷ್ಟಿಷ್ಟೇ ಹಾಕ್ಬೇಕು ನೀನು, ಇಷ್ಟೊಂದು ಹಾಕ್ಬಿಟ್ಟು ಚೆಲ್ಬೇಡ ಮುಂಚೆ ಚೆಲ್ಬೇಡ ಮುಂಚೆ ಕಲ್ಲಾಡ್ಸು ಹಂಗ ಎಲ್ಲ ಕೊಡ್ತಾ. ಇಷ್ಟಿಷ್ಟೇ ಹಾಕ್ಬೇಕು ನೀನು. ಇಷ್ಟಿಷ್ಟೇ ಒಂದು 20 ಸತಿ ಹಾಕಬಹುದು ಅಂತ ಇನ್ನೇನು ಮಾಡಕ್ ಗೊತ್ತಿಲ್ಲ. ಸಾಕಿತ್ತು ನೀವು ಗಮ್ಮಂದ್ಲಿ ಬೆಚ್ಚಗಾದ್ರೆ ಸಾಕು. ನಿನಗೆ ಅಂಗಡಿಯಾಗ ಪುಡಿ ತಗೊಂಬತ್ತಾರ, ಅವ್ರು ಏನು ನಿಂಗೆ ಹಿಂಗೆ ಉಟ್ಕೊಂಡು ಕೊಡ್ತಾರ? ಅದಕ್ಕೆ ಆ ಪುಡಿ ಬಲ ಹಸ್ತಾಗಿರೋದು ಇವ್ರಿದ್ದಂಗೆ ಇರ್ತದೆ. ಸುಮ್ಮನೆ ಕೈ ಕೈಗೆ ನಿಂತ್ಕೊಂತಿರ್ತದೆ. ಉರಿ ಸೀದೋತದೆ. ಸೀದೋತವೆ ನೋಡ್ಕೊಂಡು ತಳ ಅನ್ನು ತಳ ಅನ್ಬೇಕು. ಮೇಲ್ಮೇಲೆ ಅಂದ್ಬಿಡ. ಇಕ್ಕಿ ಕಡ್ಡಿಗೀರೆ ಹಸಿ ಹಸಿ. ಯಾರೋ ಚೆಲ್ಲೋತಾವೆಲ್ಲ ಮುಂಜಿ ಗಂಡ್ಲಕ್ಕೆ ಏನಾಗ್ತದ ಗಂಡ್ಲುಕ್ ಚಲೋದ್ರಿ? ಯಾವ ಆತವೆ ಹುಡುಗಿ ನೀನು ಮತ್ತೆ ಇಲ್ಲಿ ಆಯ್ಕೊಂಡು ಕೂತಿದ್ದಿ. ತಗ ಉರಿ ಎಲ್ಲ ಬಿಡಿರಿ. ಅಮ್ಮ ಒಂದು 2-3 ಬಾಂಡ್ಲಿ ಉಡ್ದವಳೆ, ಅದು ನೋಡಿ 2 ಎನರ್ಜಿ ಡ್ರಿಂಕ್ ಉಡ್ದವಳೆ. ಓರೆ ಕೂಸು 2 ನೀನೇ ತಾರಿ ಕುಡ್ತಿರೋದು. ಹೆಂಗೆ ಹೇಳ್ತಾವ 2 ಕುಡ್ದವಳೆ. 2 ಇಲ್ದಿರೋದೇ ಇಷ್ಟು ಅಲ್ಲ, ಇಷ್ಟಲ್ಲ ಅದು ಅದು ಅಮ್ಮ ಉಡ್ದಿರೋದು ಒಂದು 2-3 ಬಾಂಡ್ಲಿಗೆ 2 ORS ಜ್ಯೂಸ್ ಕುಡ್ದವಳೆ. ಅವನಿಗೆ ಕೊಡ್ಲಿಲ್ಲ ಅನ್ಬಿಟ್ಟು ಅವನ ಪಾಪ ಬಾಣ್ಲಿ ಎಲ್ಲ ಕೆರೀತಾವನಿ ನೋಡು. ಜ್ಯೂಸ್ ಕೊಡ್ಲಿಲ್ಲ ಅಂತ. ಜ್ಯೂಸ್ ಕೊಡ್ಲಿಲ್ವಂತೆ. ಈ ಥರ ಫುಲ್ಲು ಉರಿಬೇಕು ಚೆನ್ನಾಗಿ, ಅದು ಬ್ರೌನ್ ಕಲರ್ ಬರುತ್ತೆ. ಸುಮ್ನಿರು, ನೀನ್ ಸೀಸಿರವು, ನಾನ್ ಸೀಸಿರವಲ್ಲ. ನಾನು ಚೆನ್ನಾಗಿ ಉರಿತೀನಿ. ಇವಾಗ ಇರಪ್ಪ, ಇವಾಗ ಇದು ನೋಡ, ನೀನೇ ಉರಿತಿಯಲ್ಲ, ಎತ್ತಿ ಇರೋತಾವ್ ನೋಡ. ಕಾಳು ಸೀಸಿ ತಳ ಅಂತಾರ್ಬೇಕು.
ಬಂಡಿ ಎತ್ಕೊಂಡಿ ಅನ್ನು ಅನ್ನು ಅದೇನೆ ಸೀರೆ ಸೀರೆ ಹೋಗಲ್ಲ ತಮ್ಮತ್ತಿನ ತಡಿ ರೇಷ್ಮೆ ಸೀರೆ ಗುದ್ದನೆ ಉರಿಯಕ್ ಆಗ್ತದ ಬೆಂಕಿ ಎತ್ಕೊಂಡ್ರೆ ಬೆಂಕಿ ಹೆಂಗ್ ಹತ್ಕೊಂತದ ಮಂದಿಗಿರಲ್ವಾ ಎತ್ತಿ ಎತ್ತಿ ಸೊರತಾರ ಅರ್ಥ ಐತೆ ಚೇರು ಹಾಕೊಂಡ್ ಕುಂದ್ಕೊಂಡ್ಬಿಟ್ಟವಳೆ ಅಲ್ಲ ನಾನು ಚೇರು ಕೊಟ್ಟಿಲ್ಲ ನೀನೇ ತಾನೇ ಹೇಳಿದ್ದು ಹಿಂಗ್ ಕುತ್ಕ ಸೀಸ್ಬಿಟ್ಟು ಚೇರು ಹಾಕೊಂಡ್ ಕುಂದ್ಕೊಂಡ್ಬಿಟ್ಟವಳೆ ಎರಡು ಜ್ಯೂಸ್ ಕುಡಿದ್ಬಿಟ್ಟು ನೀನು ಕುಡ್ದಿರೋದು ಇಲ್ಲಿ ಜ್ಯೂಸ್ನ ಜ್ಯೂಸ್ ಈ ಅಮ್ಮ ಕುಡ್ದಿರೋದು ಕುಡಿದ್ಲು ದನಿಯೂ ಉಳಿತಾ ಇಲ್ಲ ಎತ್ತು ಎತ್ತು ಸಾಕು ನಾನು ಈ ತರ ಹೇಳಕ್ ಕುಡ್ರಿಸಿರೋದು ನನ್ನ ಅದೇನೆ ಉರಿ ಉರಿ ನೋಡು ಸೀದೋಗಿಲ್ವಾಗ ಒಂದು ಕಾಲ್ ಸೀದೋಗಿಲ್ಲ ಕೆಳಗಡೆನೂ ಅಷ್ಟೇ ಒಂದು ಕಾಲ್ ಸಿದಿಲ್ಲ ನಾನು ಮೇಕೆ ಪಾಪ ಸಾಕಾಗೋಯ್ತು ಇವತ್ತೆಲ್ಲ ಬದುಕು ಮಾಡಿ ಮಾಡಿ ಜಲ್ದಿಯ ಉರಿತು ಮೆಣಸಿನ್ಕಾಯಿ ಇದು ಮಾಡ್ತು ಮಾಡೈತಿ ಕುಂಡ್ರಸ್ ಬಾಯಿಲಿ ಬೆಂಕಿ ಉರಿಯಕ್ಕಾಗಲ್ಲ ಅಂತ ಪಾಪ ಬಾಯಿಯೇ ತೆಗೀತದೆ ಜ್ಯೂಸ್ ಕೊಡೆ ಬರ ಚೋಟ ಭೀಮ ಮೇವ್ ತಿಂತಾವನೆ ಮೇವ್ ಚೋಟ ತಕ್ಷಣ ಬರ್ತಾನೆ ಬಾಯ್ ಚಕ್ಲಿ ಮಾಡೋಣ ಬರಮ್ಮ ಬಾಯ್ 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 ಚಕ್ಲಿ ಮಾಡ್ಬಿಟ್ರೆ ಗುರು ಅಂದ್ರೆ ಗುರು ದೊಡ್ಡಕಿ ಕಜ್ಜಿ ಕಮ್ಮಿಟ್ರೆ ಇದ್ದಿದ್ದು ಗುರು ಕಜ್ಜಿಕಾಯಿ ಮಾಡ್ಬೇಕು ಅಲ್ಲೆಲ್ಲಿ ಜಾತ್ರೆ ಶುರು ಮಾಡೇ ಬಂದ್ವಿ ಎಲ್ಲರಿಗೂ ಕೊಟ್ಟು ಕಳ್ಸಕ್ಕ ಅಲ್ಲ ನಾನೇ ಸಾಮಾನು ತರ್ತೀನಿ ಟೊಮ್ಟಾ ಮಾಡ್ತಿರೋದೇ ಹೆಚ್ಚು ಎಲ್ಲರಿಗೂ ಕೊಡಕ್ಕೆ ಟೊಮ್ಟಾ ಮಾಡಿ ನಿಮ್ಮ ಅಪ್ಪಂಗೆ ಕಳ್ಳೆ ಪಪ್ಪಿನ ಹೂವು ಮಾಡ್ಬೇಕಂತೆ ಆಮೇಲೆ ಕಿವು ಮಾಡ್ಬೇಕಂತೆ ಅಪ್ಪನೇ ಕುಂಡ್ರೂಸು ಮಾಡ್ಲಿ ಆರ್ತಿ ಹೊರವು ಮಾಡ್ಬೇಕಂತೆ ಅಪ್ಪನೇ ಕುಂಡ್ರೂಸು ಮಾಡ್ತಾರೆ ಆಗ್ತಾರಲ್ಲ ಅಂತವೆಲ್ಲ ಮಾಡ್ಬೇಕಂತೆ ಯಾಕೆಂದ್ರೆ ಬಂದವ್ರಿಗೆಲ್ಲ ಎರಡೆರಡು ಹಾಕೊಂಡು ಕೊಡ್ಬೇಕಂತೆ ನಾವು ಸೂರನ್ ಫಂಕ್ಷನ್ ಮಾಡ್ತಾ ಇದೀವಿ ಮಾರಮ್ಮ ತಾಯಿ ಅವೆಲ್ಲ ಕೊಡೋದು ಮೆಚೂರ್ಡ್ ಆದಾಗ ಮತ್ತೆ ಶ್ರೀಮಂತ ಕೊಡ್ತಾರಪ್ಪ ಬಂತಿ ಜಾತ್ರೆಗೆಲ್ಲ ತಮ್ಮಿಟ್ ಕೊಡೋದು ಶ್ರೀಮಂತಕ್ಕೆ ಏನು ಕೊಡಲ್ವಾ ಶ್ರೀಮಂತ ಕಿತ್ಕೊಡ್ತಾರೆ ಬರೀ ಊಟಕ್ಕೆ ಬಟ್ಲು ಅಷ್ಟೇ ನೋಡು ನಾಗೇಶ್ ಬಾ ಫೋಟೋ ಹಾಕ್ತೀನಿ ನನ್ನ ಮಗಳೇ ಒಂದು ಅಕ್ಕಿ ಬೇರೆ ಮಾಡ್ಕೊಂಬತ್ತಿನ ಏನ್ಗೆ ಚಟ್ನಿ ಅಕ್ಕಿ ಹಾಕ್ಸ್ತಾವಂತ ಟೊಮ್ಟಾ ಮಾಡಕ್ಕೆ ಊಟ ಮಾಡಕ್ಕೆ ಇನ್ನೊಂದು 2-3 ದಿವಸ ಉರಿ 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 ದಗಾಲ್ ಉರಿ ಇವಾಗ ಪಕ್ಕ ಸಿಗೋತವೆ ನಂದು ಮಾತ್ರ ಈ ತರ ತೆಗಿಲೇ ಇಲ್ಲ ಈ ಅಮ್ಮ ಗೊತ್ತಾ ಯಾಕೆ ತೆಗಿಲಿಲ್ಲ ನಮ್ಮ ಬೇರೆ ನಿಂದು ಬೇರೆ ಮುಚ್ಕೊಂಡಿದ್ದೀವಿ ಸೀದೋಗ್ಲಿ ಅವಳ ಮೇಲೆ ಎತ್ತಾಕ್ಬಿಡೋಣ ಅಂತ ಸೀದೋಗ್ಬಿಟ್ರೆ ಇವಳ ಮೇಲೆ ಎತ್ತಾಕ್ಬಿಡ್ಬೋದು ಅಂತ ಈ ಅಮ್ಮ ನಂದು ಮಾತ್ರ ಬೇಗ ತೆಗಿಲಿಲ್ಲ ಉಗುಸನ ಅಂತ ಬೈಸನ ಅಂತ ಎಲ್ಲರ ಕೈಯಲ್ಲೂ ನೋಡು ನಮ್ಮ ಮಗಳು ಈ ಥರ ಪೌಡರ್ ಮಾಡವಳೆ ಎಲ್ಲರಿಗೂ ತೋಡ್ಸೋಣ ಅಂತ ಈ ಅಮ್ಮ ಅವಾಗ ಎತ್ತಲಿಲ್ಲ ಇವಳ್ದು ಮಾತ್ರ ಸೀದೋತಿದ್ರೆ ಪಟ್ಟಂತ ಎತ್ಬಿಡ್ತಾಳೆ ಅದಕ್ಕೆ ಸೀದೋಗಲ್ಲ ವಿಡಿಯೋ ಮಾಡೋದು ಒಳ್ಳೊಳ್ಳೆ ಬಟ್ಟೆ ಹಾಕೋಣದು ವಿಡಿಯೋ ಮಾಡ್ಬೇಕಪ್ಪ ಚೆನ್ನಾಗಿ ಕಾಣ್ಬಾರ್ದು ವಿಡಿಯೋದಲ್ಲಿ ಅದಕ್ಕೆ ಮಾಡ್ಬೇಕು ವಿಡಿಯೋ ಇವಾಗ ನೋಡಿ ನೀನು ಮಾಡ್ತಾ ಇದ್ದೀನಿ ಹೆಂಗಿದ್ಯೋ ಹಂಗೇನೆ ರೈತರು ಮಗಳು ರೈತರು ಅಪ್ಪ ರೈತ ಅಂತೆ ರೈತ ಹೊಲ ಹುಳ ರೈತ ಪಾಪ ಇವಾಗ ಕಾಲು ಮುಡ್ದಾಕೊಂಡು ಮನೆಗೆ ಮಲಿಕೊಂಡದು ರೈತ ನಮ್ಮ ಅಪ್ಪ ಇಲ್ವಲ್ಲ ಒಂದು ಯಾವಾಗ ಸುಮ್ಮನಿರು ಹಂಗೆ ದೊಡ್ಡೋಳ ಓಟಿಗೆ ಇಲ್ಲ ನಮ್ಮ ಅಪ್ಪ ಮಾಡಿಕೊಟ್ಟಿದ್ದಿದ್ರೆ ಮೈ ಮಕ್ಕ ಅಮೆರಿಕ ತೆಗಿದ್ಬಿಡಿಯಾ ಫಾರಿನ್ ಮಗ ನೋಡಿ ಫಾರಿನ್ ಆಗಿದ್ದೀನಿ ನಮ್ಮ ಅಪ್ಪ ಕುಂತೋದಿನಿ ಗೊತ್ತೈತೆ ಹಾಕು
ನಮ್ಮ ಮೇಕೆ ಮರಿ ಹತ್ರಕ್ಕೆ ಬಂತ ಯಾವಾಗ ಕಾವಾಡಿತ ನನ್ನ ಹತ್ರ ಓಡೋಗ್ಬಿಟ್ಟ ತಮಗೆ ಒಲೆ ಒಲೆ ನಾವು ವಸ್ತಿ ಹೋಗುವ ಇನ್ನೊಂದು ಒಬ್ಬರಿಗೆ ತಮ್ಮ ಮೇಕೆ ಬಾಯ್ 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 ಟಾಟಾ ಬಾಯ್ ಬಾಯ್ ಸುಮ್ಮನಿರು ಪೂರ್ತಿ ನಾನೇ ಆಯ್ದಿರೋದು ಇನ್ನೂ ಇಷ್ಟ ಐತೆ ಉರಿಯೋದು ಇಷ್ಟು ಹುರಿದು 2 ಜ್ಯೂಸ್ ಕುಡ್ದವಳಿ ಅಮ್ಮ ORS ಜ್ಯೂಸು ಇಷ್ಟು ಹುರಿದು ಇನ್ನೂ 2 ಕುಡಿತಾಳೆ ಒಂದು ಒಬ್ಬರಿಗೆ 2 ಜ್ಯೂಸು 2 ಜ್ಯೂಸ್ ಇನ್ನೊಂದು ಒಬ್ಬರಿಗೆ ಇನ್ನೂ 2 ಜ್ಯೂಸು ಆಮೇಲೆ ಒಂದು ಐಸ್ ಕ್ರೀಮ್ ವರ್ಷಕ್ಕೆ ಒಂದೇ ಸಲ ನಾವು ಈ ಥರ ಮಾಡೋದು ಅದಕ್ಕೆ ವರ್ಷಕ್ಕಾಗೋಷ್ಟು ಪೌಡರ್ನ ಮಾಡ್ತಾ ಇದ್ದೀವಿ ಉರಿರಿ ಉರಿರಿ ಪೈಪ ಊದ್ರ ಹತ್ಕೊಂಬೆ ಎಲ್ಲ ಊದ್ರನೇ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಅಷ್ಟು ಊದ್ರ ಕಣ್ಣಲ್ಲೆಲ್ಲ ನೀರು ಬರ್ತೈತೆ ಉರಿತೈತೆ ಕಣ್ಣೆಲ್ಲ ಅಮ್ಮಂಗೂ ಉರಿತೈತೆ ಉರಿತಾ ನೀನು ನಿನಗೆ ನೋಡ್ರಿ ಈ ಥರ ಉರಿಬೇಕು ಬ್ರೌನ್ ಕಲರ್ ಬರೋವರೆಗೂ ಬಿಸಿ ಅವೆ ಬಿಸಿ ದೊಡ್ಡ ಮನೆಗೆ ಆಚಕಾಗಲ್ಲ ಬಿಸಿಲಿಗೆ ಬಿಸಿಲಿಗೆ ಹಾಕ್ತಾರೆ ಉಟ್ಬಿಟ್ಟು ಇವಾಗ ಬಿಸಿ ನಾರದ್ ಬರ್ಬೋದು ಬಿಸಿಲಾಗ ಹಾಕ್ಬಿಟ್ರೆ ಮ್ಯಾಕೆಯಪ್ಪ ಯಾಕೆಪ್ಪ ಪೌಡ್ರು ಮಾಡ್ತಾ ಇದ್ದೀವಿ ಪೌಡ್ರು ನಿನಗೆ ಖೋ ಹಾಕ್ರಿ ಸೌದೆ ಆಮೇಲೆ ಉರಿ ನಾನು ಇಲ್ಲಿ ಕೂತ್ಕೊಂತೀನಿ ಚಕ್ಕೆ ಲವಂಗ ಎಲ್ಲ ನಾನು ಉರಿಯೋದು ಅವೇನು ಸೀದು ಹೋಗಲ್ಲ ತಾಂಬ ಊದ್ರೆ ಆಯ್ತು ಊದೆಗಳ ಪೇಲೆ ಊದು ಯಾಕೆ ಕೂದಲ್ಲ ಅವಾಗೆಲ್ಲ ಅಡುಗೆ ಮಾಡ್ತಿಲ್ಲ ಊದು ಅವಾಗ ಒಂದು ಕಾಲ ಇವಾಗ ಒಂದು ಕಾಲ ಸುಮ್ಮನಿರು ಕಾಲ ಎಲ್ಲ ಒಂದೇ ನೀವು ಮಾಡ್ಕೊಂಡ್ರಿ ಅದು ಗ್ಯಾಸ್ ಬಂದಮೇಲೆ ಒಲೆಯಲ್ಲಿ ಸೋಂಬೇರಿ ಆಗಿದ್ದೀರ ಇವಾಗ ಗ್ಯಾಸ್ ಸಿಲಿಂಡ್ರ್ ಸಿಗ್ತಾ ಇಲ್ವಲ್ಲ ಇವಾಗ ಗೊತ್ತಾಗ್ತೈತೆ ಜನಗಳಿಗೆ ಒಲೆಯಪ್ಪ ಒಲೆನೇ ಸಾಯೋ ತಕ ಇರೋದು ಅಂತ ಗೊತ್ತಾಗ್ತಾ ಮೊನ್ನೆ ಹೋಗಿದ್ವಲ್ಲ ಊರಿಗೆ ಅವಾಗ ಏನು ಪಾನಿಪುರಿ ಮಾಡ್ತಾವನು ಎಲ್ಲಿ ಅಲ್ಲಿ ಸೋನಳೆಗ ಅಲ್ಲ ಹುಳಿ ಚಿಕ್ಕ ಹೇಳಿದ್ದು ಅವನು ಮಾಡ್ತಾನೆ ಅವನದೇನು ಗ್ಯಾಸ್ ಎಲ್ಲ ಅಷ್ಟು ಬೇಕಾಗಲ್ಲ ಅವ್ರಿಗೆ ಗೋಲ್ಗಪ್ಪ ಬರೇ ಆಲಿಗೆಡ್ಡೆ ಮಾತ್ರ ಯೂಸ್ ಮಾಡಂಗಂತ ಹೌದು ಚಕ್ಕೆ ಲವಂಗ ಅರಿಶಿನ ಪುಡಿ ಕರ್ಬೇವಿನ ಸೊಪ್ಪು ಹುಳಿ ಸಾರಿಗೆ ಬಸ್ಸಾರಿಗೆ ಎಲ್ಲ ಅದೇನೆ ನಮ್ಮ ಅಜ್ಜಿಯರು ಅವಾಗಿನ ಕಾಲದಾಗ ಹಂಗೆ ಮಾಡ್ತಿದ್ವಿ ಮತ್ತು ಇವಾಗ ಸಪ್ರೇಟ್ ಆಮೇಲೆ ಇವಾಗ ಬೇರೆ ಬೇರೆ ಮಾಡ್ಕೊಳಗಲ್ಲ ನಮ್ಮ ಅಜ್ಜಿ ಇರೋವರೆಗೂ ಹಂಗೆ ಮಾಡ್ಕೊಂತಿದ್ದೀವಿ ನಮ್ಮ ಅಜ್ಜಿ ಅಡುಗೆ ಮಾಡೋವರೆಗೂ ಹಂಗೆ ಅಂತ ಮಾಡ್ತೀವಿ ಬರೀ ಇದೆ ಹುರಿದ್ಬಿಟ್ಟು ಕುಟ್ಬಿಟ್ಟು ಮಾಡ್ಬಿಡೋಳಂತೆ ನಮ್ಮ ಅಜ್ಜಿ ಇದು ಹಿಂಗಡಿ ಕುಟ್ಬಿಡೋಣ ಮಿಷಿನ್ ಬರ್ಸ್ತಿದ್ದೀನಂತೆ ಒಳಕಲ್ಲಿತ್ತಂತಲ್ಲ ಅದ್ರ ಕುಟ್ಬಿಟ್ಟು ಮಾಡೋಣ ನಮ್ಮ ಅಜ್ಜಿ 3 kg 4 kg ಧನಿಯಾ ತಂದ್ಬಿಟ್ಟು ಮೆಣಸಿನ್ಕಾಯಿ ಮನೆಗೆ ಬೆಳೆಯೋರಂತೆ ಎಲ್ಲ ಕುಟ್ಬಿಟ್ಟು ಮಾಡ್ತೀವಿ ನಾವು ವರ್ಷಕ್ಕೆ ಸ್ಟಾರ್ಟಿಂಗ್ ನಾನು ಬಂದೇನಂತೂ ಒಂದಿನೂ ಕುಟ್ಕೊಳ್ಳೋದು ನಾನೆಲ್ಲ ಹುರಿದಿರೋದು ದಬ್ಬ ಇತ್ತಮ್ಮಗೆ ಗುಂಗಿ ತಮ್ಮಗು ಅದು ಹುರಿದ್ಬಿಟ್ಟು ಎಲ್ಲ ಹುರಿದ್ಬಿಡು
ಒಂದೇ ಸಲ ಯಾರು ಹಾಕೋಣ. ಎಲ್ಲ ಹಿಡಿಯಲ್ಲ, ಹಿಡಿತದೆ ಕಾವಿಗೆ ಮೊಬೈಲ್ ಸುಟ್ಟೋಗ್ಬಿಡ್ತದೆ. ಮೊಬೈಲ್ ನನ್ನ ಮನೆಯಲ್ಲ 50,000 ಕೊಟ್ಟಿದ್ಯಾ, ಯಾಕೆ ಗೋಳಿ ಕಂತೀಯ? ನೀನು ಕೊಟ್ಬಿಟ್ಟಿದ್ಯಾ? ಮಕ ತೋರ್ಸು, ನೀನು ತೋರ್ಸಿರೋ ಮಕ ತೋರ್ಸು, ತೋರ್ಸು ಮಕದ. ಅವನ್ ಯಾಕೆ ಸಾಯ್ತೀಯ? ಏಯ್ ಈ ಅಮ್ಮ ಕೊಡ್ಸ್ಬಿಟ್ಟವಳಿ, ನಾನು ಕಷ್ಟಪಟ್ಟು ದುಡ್ಡು ತಗೊಂಡಿರೋದು. ಹೌದು ಅಂದಲ್ವಾ? ಇಲ್ಲ ಮತ್ತೆ ಹೌದು ಅಂತ ನೀನು ಕೊಡ್ಸಿದ್ದೀನಿ. ಐಫೋನ್ ತಗೊಬೇಕು ಅಂತ ಕಾಸು ಕುಡಿಕೊಂಡು ತಗೊಂಡಿದ್ದೀನಿ ನಾನು. ನಾಳು ನಮ್ಮ ಮಕ್ಕ ಸಕ್ಕತ್ತಾಗೈತೆ. 1 ರೂಪಾಯಿ ಎಲ್ಲರೂ 1 ರೂಪಾಯಿ ಏನಕ್ಕೂ ಕೊಡಲ್ಲ ಇಬ್ರು. ಬೇಡ ಬಿಡು, ದುಡಿಯಕ್ಕೆ ಹೋತೀವ? ಇಲ್ಲ, ಅವಾಗ ಓದ್ತಿದ್ದೋ ಅದ್ರಲ್ಲಿ ತಗೊಂಡಿದೀವಿ, ಇವಾಗ ಓದ್ತಾ ಇಲ್ಲ. ಇವಾಗ ನೋಡಿ ಇದೇ ಕೆಲಸ. ಏನು ಇದೇ ಕೆಲಸ ಮಾಡ್ತಿಲ್ವ ಮನೆ ತವ? ಇದನ್ನು ಕೆಲಸ ಅಂತಾನೆ ಹೇಳೋದು ಜನ. ಈ ಬೇರೆ ಕೆಲಸ ಆ ಬೇರೆ ಕೆಲಸ ಅಲ್ಲ ಮನಿ ಮಾಡಕ್ಕೆ ಎಲ್ಲ ಹೊಡ್ದ ಎಲ್ಲ ರಬ್ಬರ್ ಆಡಿಕೋತವಲ್ಲ. ಏನು ಹೋಗಲ್ಲ, ಸುಮ್ಮನಿರು. ಎತ್ತಾಕೋ ಸಾಕು, ಕೆಂಪಾಗವ್ ತಾನೆ. ಎತ್ತು 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 ಎತ್ತು, ಸೀದೋತವೆ. ಇವಾಗೇನೆ ಗೊತ್ತಾಯಿಲ್ಲ. ಅಪ್ಪನ ಕುಂಡ್ರಿಸ್ಬೇಕಾಯ್ತು ಉಡ್ಸಕ್ಕೆ, ತಪ್ಪಿಸ್ಕೊಂಡು ಓಡೋಗದೆ. ಹುಡುಗಿಯರು ಅವಾಗ ನೀವು ಇನ್ನೂ ಪಣ್ಣ ಆದಾಗೆಲ್ಲ ಹುಡುಗಿಯರು ತೊಮಟೆ ಎಲ್ಲ ತೊಮಟೆ ಕಸ್ತಾರಂತಲ್ಲ. ಯಾವಾಗ ಪಾಕ ಎತ್ಕೊಂಡು ಕೊಟ್ಬಿಟ್ರೆ, ಸೀಟ್ ಒಂದು 2 ಎತ್ಕೊಂಡು ಕೊಟ್ಬಿಟ್ರೆ ಎಲ್ಲ ಮಿಕ್ಸ್ ಮಾಡ್ಬಿಟ್ರೆ ನಿಮ್ಮ ಅಪ್ಪನೇ ತೊಮಟೆ ಕಸ್ಕೊಂಡು ಸುಮ್ಮನಿರುವ. ಇಸ್ಕೊಂಡು ಹೋಗರು ಯಾರು ಇಸ್ಕೊಂಡೇ ಹೋಗಲ್ಲ. ಬೇಡ ಕಣಕ ಪರವಾಗಿಲ್ಲ ಅಂತಾನೆ ಹೇಳ್ಬಿಟ್ಟು ಓದಾಡ್ತಾರೆ. ಹಂಗಿರ್ತವೆ ಟೊಮ್ಟ, ಆ ಶೇಪಾಗಿರ್ತವೆ. ನಾನೇ ಎಲ್ಲ ಕಟ್ ಮಾಡಕ್ಬಿಡ್ತೀನಿ. ಎಷ್ಟೆಷ್ಟು ಬೇಕೋ ಹೊತ್ಕೊಂಡೋಗಿರಂತೆ, ಎಷ್ಟು ಬೇಕೋ ಹೂವಪ್ಪ ಇಳ್ಬಿಟ್ಟು ಎಲ್ಲ ತಂದಾಕ್ಬಿಡ್ತೀನಿ. ಹೂವು ಒಂದೊಂದು 20 ಬಾರು. ಏನು 20 ಬರ್ಬಾರ್ದು, ಇದಕ್ಕೆಲ್ಲ ಆರ್ತಿಗೆಲ್ಲ ಸುತ್ತಕ್ಕೆ 20 ಬರಬೇಕು. ಕೊಟ್ಟಿರವೆ ತಾನೇ ತರೋದು. ಇಲ್ಲ ಬಿಡಿ ತಂದ್ರೆ ಅದಕ್ಕೆ ಸುತ್ಕೊಂಡು ಆರತಿ ಮಾಡ್ಬೋದು. ಕಟ್ಟಿರೋ ತಂದ್ರೆ ಅದಕ್ಕೆ ಸುತ್ತಬೇಕು ಆರತಿ. ಇದಕ್ಕೆ ಮತ್ತೆ ಇನ್ನೇನು ಬಾ ಕೊಟ್ಟಿರವೆ ತರೋದು. ಎಷ್ಟು ಬಿಡಿ ಹೂವು ತರ್ಬೇಕು, ಚೆನ್ನಾಗಿರ್ತವೆ ಆರತಿ ಮಾಡಕ್ಕೆ. ಒಂದು 5 ದಿವಸ ಬಿಡಿ ಹೂವು ತರ್ಕೊ, 1 ದಿವಸ ಕಟ್ಟಿರೋ ಹೂವು ತರ್ಕೊ. ದಿನ ಓದ್ತದ ಮಾರ್ಕೆಟ್ಗೆ? ದಿನ ಓದ್ತದ ಮಾರ್ಕೆಟ್ಗೆ ಹೋಗಲ್ಲ ಬಾ. ನೆಲಮಂಗ್ಲದಲ್ಲ, ಚಿಕ್ಕವಳು ತತ್ತಾಳೆ 2 ದಿನಕ್ಕೆ ಆಗೋಷ್ಟು. ಇನ್ನು 2 ದಿನಕ್ಕೆ ಆಗೋಷ್ಟು ನಿಮ್ಮ ಒಬ್ಬ ತತ್ತಾಳೆ. ಚಿಕ್ಕಳಿಗೆ ಒಬ್ಬರು ಹೋಗಿ ತಗೋತಾರಲ್ಲ. ಇದು ಲಾಸ್ಟ್ ಬಂಡ್ಲಿನಾ? ಖಾಲಿ ಖಾಲಿ ಲಾಸ್ಟ್ ಖಾಲಿ ಎಲ್ಲ ಫುಲ್. ಚೆನ್ನಾಗಿ ರೆಡಿ ಮಾಡ್ತೀನಿ, ಎಲ್ಲ ರೆಡಿ ಮಾಡಬೇಕು. ನೋಡು ಬಟ್ಟೆ ಹಾಕಿ ಅಟ್ಟಾಟ ಮಾಡೋಣ. ಚೋಟು ಭೀಮನಿಗೆ ಹೊಸ ಬಟ್ಟೆ ಇದ್ದಾನ ಎಲ್ಲರನ್ನ ನೋಡಿದ ಚೋಟು ಭೀಮ ಇನ್ನೊಂದು ಇರಬೇಕು. ಅಲ್ಲಪ್ಪ ನೀನೊಂದು ನಂಗೈಕಮ್ಮ, ನಂಗೈಕೊಂಡು ಒಂದು ಜೈ ಸಿಕ್ಕೊಂಡು ಸೈಕಂಡು ಸಾಕಾಟಾಗ ರೆಡಿಯಾಗು. ಇವಾಗ ಕೆಳಗಡೆ ಬಿದ್ದಿರವಲ್ಲ ಆಯಿ ನೋಡು. ಆಯಿ ನೀನೇ ನೋಡಿ ಎಷ್ಟೊಂದು ಇದಾವೆ ಮುಂಜಿ. ಏನ್ ಮಾಡಕತ್ತದ? ಹಿಂಗ್ ತಿರುಗಿಸ್ಬೇಕಾದ್ರೆ ಬಿಡೋತವೆ. ಕಾಳು ತಿರುಗಿಸ್ತಿರ್ಲಿಲ್ಲ ಆಯ್ತಾ? ಅಷ್ಟೊಂದು ಉದ್ವಾನ ಮಾಡುವ ಹಿಂಗೆ ಭಟ್ರುಗಳು. ಅವರೆಲ್ಲ ಎಷ್ಟು ಜನ ಇರ್ತಾರೆ ಹೇಳು. ಒಂದು ಗೊತ್ತಿ ಏನಾಗಬೇಕು. ಎತ್ಕೊಂಡು ಲಾಸ್ಟ್ ಖಾಲಿ 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 ಆಗೋದು. ಇವಾಗ ಹಾಕು ಚಕ್ಕೆ. ಫಸ್ಟ್ ಯಾವ್ದು ಹಾಕೋದು? ಚಕ್ಕೆ. ಒಂದು ಇಡೀ ಬೇಗ ಏನು ಇಷ್ಟಿರುದ್ದಾವೆ ಅಲ್ಲವೇ? ಇಲ್ಲ ನನ್ನ ತಂಗಿ ಮದುವೆ ಮಿಕ್ಕಿರವೆ ಇವು. ಅಲ್ಲ ಅಲ್ಲ ಮತ್ತೆ ಇವಾಗ
ಇದ್ರಾಗ ಇಟ್ಕೊಂಡಿದ್ರೆ ಸಾಕಾಗಲ್ಲ ಅಲ್ವೇ ಹಾಂ ಮಟನ್ ಸಾರು ತುಂಬ ಮಾಡ್ಕೊಂಡ್ರೆ ಗೊತ್ತಾಗಲ್ವಾ ಸಾಮಾನು ಇದೆಯಲ್ಲ ಗಬ್ಬರಿಗೆ ಅಷ್ಟೇ ನಾವು ಉರಿಯೋದು ನೆನೆಸಿದೋತಾವೆ ಹಾಕ ಸೌದೆನೇ ಇಕ್ಕಿಲ್ಲ ಒಲೆಗಿನೆಲ್ಲ ಉರಿತಾರೆ ಸಾಕಷ್ಟೇ ಇದು ಲವಂಗ ಕೈ ತೆಗಿಯಲ್ಲ ಚೌಟ್ ತೆಗೀನಿ ಭಟ್ರು ಕೇಳೋದೇನೆ ಮನೆ ಪುಡಿ ಮೊನ್ನೆ ಚಿಕ್ಕವಳಿದ್ರಾಗೆ ಅವರು ಅಂಗಡಿ ಪುಡಿ ಬೇಡ ಅಂದ್ರು ಮನೆ ಪುಡಿ ಎಲ್ಲರೂ ಮಾಡಬೇಕಲ್ಲ ನಿಮಗೆ ಮನೆ ಪುಡಿ ಕೊಟ್ಟು ಅಂಗಡಿ ಪುಡಿ ಬೇಡ ನೀವು ಬರ್ಕೊಟ್ಟಿದ್ದೀವಿ ಅದೇ ಅಲ್ವಾ ಅಂತಂದಿಕ್ಕೆ ಅಯ್ಯೋ ಬರ್ಕೊಂಡ್ಬಿಟ್ಬಿಡ್ವಿ ಚೆನ್ನಾಗಿರಲ್ಲ ಸಾಂಬಾರು ಅಂಗಡಿ ಪುಡಿ ಮಾಡಿ ಮನೆ ಪುಡಿ ಕೊಡ್ರಿ ಸಾಕೆತ್ತೆ ಆಯ್ತು ಸೀರತ್ತೆ ಬೆಚ್ಕಾಗವ ನೋಡಿ ಮುಟ್ಟಿ ಇನ್ನೂ ಇಲ್ಲ ದೊಡ್ಡ ಗಮ್ಮತ್ತದೇನಪ್ಪ ಗಮ್ಮತ್ತದೇನಮ್ಮ ಚೋಟು ಮಗ್ನೆ ಗಮ್ಮತ್ತದೇನೋ ಗಮ್ಮಂತ್ಕೊಂಡಿರು ಚೂರು ಬಿಟ್ಟಿದ್ರೆ ಇಕ್ಕಿರೋನು ಅವ್ನು ಬರೋ ಹತ್ರಕ್ಕೆ ಅಮ್ಮ ಏನನ್ನ ಮಾಡ್ಕೊಳ್ಳಪ್ಪ ನನಗೆ ಯಾಕೆ ಅಂತ ಘಾಟ ಹತ್ಕೊಂತೀನಿ ಪಾಯ ಪಾಯಪ್ಪ ಇದ್ದಳು ಅಷ್ಟೇನಾ ಇದು ಅದು ಇದೊಂದು ಹುಡುಗಿರ್ತೀವಿ ಹೆಚ್ಚಬೇಕು ಅವನ ಆಮೇಲೆ ಚೆಚ್ಚದು ಹಾಕು ಸುಕ್ಕೆ ತಂದು ಚೆಚ್ಚಿ ಹಾಕೋದು ಇಷ್ಟೊಂದು 10 kg ಗಡ್ವಾ ಇನ್ನೂ ಅಷ್ಣಗಾಗೋತದೆ ಅಷ್ಣಿಗೆ ಗಡ್ವಾ ಅಷ್ಟೊಂದು ಸಾಕು ಬಿಡು ಸಾಕಾ ಅಷ್ಟೇ ಬೇಕಾ ಸಾಂಬಾರು ಇನ್ನೊಂದು ಹಾಕ್ಬೇಕಲ್ಲ ಇನ್ನೊಂದು ಹಾಕೋದಲ್ವಾ ಹಾಕು ಇದು ಹಾಕ್ಬೇಕಾದ್ರೆ ಜಾಸ್ತಿ ಜಾಸ್ತಿ ಆಗ್ತದೇನು ಜಾಸ್ತಿ ಆಯ್ತದ ಹಾಕೋಗ್ಲಿ ಜಾಸ್ತಿ ಒಲೆ ಮುಂದಕ್ಕೆ ತಂದು ಜಾಸ್ತಿ ಒಂದು ಎಷ್ಟೊಂದು ಬಿಡು ಇರಲಿ ಅರ್ಶಿನ ಪುಡಿ ಹಾಕ್ಬೇಡ ಅಷ್ಟೇ ಔಷಧಿ ಪುಡಿ ಹಾಕಲ್ಲ ಚೆಲ್ಲ ಹಾಕಿದ್ಯಾ ನೋಡಿ ಎಷ್ಟು ಚೆಲ್ಲ ಹಾಕಿದ್ಯಾ ಅರ್ಧ ಕೆ ಜಿ ಇಲ್ಲೇ ಹೋಗ್ಬಿಟ್ಟವೆ ಬಿಡು ಸಾಕಾ ಎತ್ತಾಕ ಬೆಚ್ಚಗೆ ಆಗಿಲ್ಲ ಮತ್ತೆ ಹಂಗೆ తీసుಕೊಂಬಿಟ್ಟ ಕೈನ ಉರಿದ್ರೆ ಅಲ್ವಾ ಅಲ್ಲಿ ಬೆಚ್ಚಗಾಗೋದು ಬೇಡ ತಗೋ ಕೆಂಡ ನೋಡಿ ಹೆಂಗದಿ ಕೆಂಡ ಇದರಲ್ಲಿ ಇದು ಮಾಡಬೇಕು ಚಿಕನ್ ಸಕ್ಕತ್ತಾಗಿ ತಾನೇ ಬೇಯ್ತದೆ ಕೆಂಡ ಹಾಕ್ಬಿಟ್ಟು ಮಾಡ್ತಾರಲ್ಲ ಸಕ್ಕತ್ತಾಗ್ತದೆ ಫೈನಲಿ ಎಲ್ಲ ಫಿನಿಶ್ಡ್ ಆಯಿತು ಎಲ್ಲ ಫಿನಿಶ್ಡ್ ಗಯೋ ಫೈನಲಿ ಎಲ್ಲ ಕಂಪ್ಲೀಟ್ ಆಯಿತು. ಒಲೆಯಲ್ಲಿ ಅಡುಗೆ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಬೇಸಿಗೆ ಟೈಮಲ್ಲಿ, ಯಾಕಂದರೆ ಆಚೆಗಡೆನೂ ಸಿಕ್ಕಾಪಟ್ಟೆ ಬಿಸಿಲು, ಒಳಗಡೆನೂ ಸುಡ್ತಾ ಇರ್ತೈತೆ ಬೆಂಕಿ, ಆಮೇಲೆ ಫುಲ್ಲು ಇಲ್ಲೆಲ್ಲ ಉದುರಾಟ್ಕೊಂಬಿಟ್ಟೈತೆ. ಫುಲ್ ಕಷ್ಟ ಒಲೆಯಲ್ಲಿ ಅಡುಗೆ ಮಾಡೋದು. ಬಟ್ ನಾವು ಅಡುಗೆ ಎಲ್ಲ ಗ್ಯಾಸಲ್ಲೇ ಮಾಡೋದು, ಬಟ್ ಇಂಥ ಐಟಮ್ ಮಾತ್ರ ಒಲೆಯಲ್ಲೇ ಮಾಡೋದು, ಯಾಕಂದರೆ ಚೆನ್ನಾಗಿರುತ್ತೆ ಅಂತ. ಈಗ ಮಕ್ಕ ನೋಡ್ರಿ ಹೆಂಗಾಗೈತೆ ಅಂತ. ಈ ಒಲೆಯಲ್ಲಿ ಫುಲ್ಲು ಊದ್ರ ಹತ್ಕೊಂಡ್ಬಿಟ್ರೆ ಕಣ್ಣೆಲ್ಲ ಉರಿ ಹತ್ಕೊಂಡ್ಬಿಡ್ತೈತೆ. ಬಟ್ ಈ ಬಿಸಿಲಲ್ಲೂ ಯಪ್ಪ ಆಚೆಗಡೆ ಹೆಂಗೆ ಬಿಸಿಲೈತೆ ಅಂದರೆ
ಸಿಕ್ಕಾಪಟ್ಟೆ ಬಿಸಿಲು. ಆಮೇಲೆ ಒಳಗಡೆ ಅಂತೂ ಬೆಂಕಿ ಉರಿತಿರುತ್ತಲ್ಲ ಆ ಸೆಕೆಂಡ್ಗೆ ಸಿಕ್ಕಾಪಟ್ಟೆ ಕಷ್ಟ ಅಡುಗೆ ಮಾಡೋದು ಒಲೆಯಲ್ಲಿ. ಆಚೆಗಡೆ ಬಿಸಿಲು ಹೆಂಗೈತೆ ಅಂತ ನೋಡೋಣ. ಇಲ್ಲಿ ಈ ಪಾಟೆ ಸುಡ್ತಾ ಇದೆ ಬಿಸಿಲು, ಒಂದು ಹೆಜ್ಜೆ ಇಕ್ಕೋಕ್ಕಾಗಲ್ಲ, ಆ ಪಾಟೆ ಬಿಸಿಲು ಸುಡ್ತಾ ಇದೆ. ಅದರಲ್ಲಿ ನಮ್ಮದು ಇಲ್ಲೇ ಹಾಕೊಂಡಿದ್ದೀವಿ ನಾವು ಒಲೆನ. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು. ನಾವು ಇಲ್ಲಿ ಹಾಕಿದ್ದೀವಿ ಅಂದರೆ ಒಂದು 10 ನಿಮಿಷ 15 ನಿಮಿಷ ಬಿಸಿಲಲ್ಲಿ ಈ ಥರ ಹಾರಾಕಬೇಕು ಹುರಿದ್ಮೇಲೆ. ಆಮೇಲೆ ಇದನ್ನು ಒಳಗಡೆಗೆ ಹಾಕಬೇಕು. ಫುಲ್ ತಣ್ಣಗಾದ್ಮೇಲೆ ನೀವು ಅಂದರೆ ಮಿಲ್ಗೆ ಹಾಕ್ಸ್ಕೊಂಬರ್ಬೇಕು, ಆವಾಗ ಪೌಡರ್ ಆಗುತ್ತೆ. ಪಾಯಪ್ಪ ಎಂಥ ಬಿಸಿಲೈತೆ ಅಂದರೆ, ಇಷ್ಟು ಬಿಸಿಲು ಸುಡುತ್ತಾ ಆಚೆ ಕಡೆ ಖಾಲಿ ಇಕ್ಕೋಕ್ಕಾಗಲ್ಲ, ಅಷ್ಟು ಬಿಸಿಲೈತೆ. ಈ ಅಮ್ಮ ಇಲ್ಲೇ ಮಾಡ್ಕೊಂಡು ಕೂತೋಳಿ. ಅದನ್ನ ಚೆಚ್ಚಬೇಕು. ಇವನ್ನ ಚೆಚ್ಚಬೇಕು, ನೀಟಾಗಿ ಚೆಚ್ಚಿ ಇದನ್ನ ಸಣ್ಣ ಸಣ್ಣದಾಗಿ ಮುರಿದ್ಬಿಟ್ಟು ಹಾಕ್ಬೇಕು. ಯಾಕಂದರೆ ಇದನ್ನ ಡೈರೆಕ್ಟಾಗಿ ಹಂಗೆ ತಗೊಂಡೋದ್ರೆ ಅವರು ಮಿಲ್ಲಲ್ಲಿ ಹಾಕ್ಕೊಡಲ್ಲ, ಇದು ಬಿಸಾಕ್ತಾರೆ. ಅದಕ್ಕೆ ನೀಟಾಗಿ ಚೆಚ್ಚಿ ಒಲೆ ಗುರಿ. ಇವಾಗ ತಿರ್ಗಾ ಒಲೆ ಹಚ್ಚೋಕ್ಕಾಗಲ್ಲ, ಗ್ಯಾಸಲ್ಲಿ ಉರಿ ಬಾ. ಮತ್ತೆ ಇವಾಗೆಲ್ಲ ಒಲೆ ಹಚ್ಚಕ್ಕಾಗಲ್ಲ. ನಡಿ ಫಸ್ಟ್ ಹೋಗ್ಬೇಕು ಈಚೆಗೆ. ಸಿಕ್ಕಾಪಟ್ಟೆ ಶೆಕೆ, ಉಟ್ರು ಕಟ್ಕೊಂಡಂಗೆ ಆಗೋಯ್ತಾ. ಇಲ್ಲಿ ಹಾಕೊಂಡು ಚೆಚ್ಚಿ ಎಲ್ಲ ಐತೆ ಇದ್ರಾಗ ಉರಿತಾರ. ಈ ಥರ ಬಾಂಡ್ಲಿಯಲ್ಲಿ ಅದೇ ಬಾಂಡ್ಲಿನೇ ಎತ್ಕೊಂಬಂದು ಉಡ್ತಿದ್ರೆ ಆಗದಪ್ಪ. ತಂಬ ಗ್ಯಾಸ್ ಆಫ್ ಮಾಡು. ಇವಾಗ ಸಿಲಿಂಡ್ರು ಸಿಗ್ತಾ ಇಲ್ಲ ಅಲ್ಲಿ. ಸಿಗ್ಲಿಲ್ಲ ಅಂದ್ರೆ ಅಡುಗೆ ಮಾಡಕ್ ಬೇಡವಾ? ತಿಂತಾರೆ, ಹೋಟ್ಲೆಲ್ಲ ಇದ್ರೆ ಅಲ್ವಾ ನೀವು ತಿನ್ನಕ್ಕೆ. ಹಾಂ, ಕರಿಬೇವಿನ ಸೊಪ್ಪು ರೆಡಿ ಆಯಿತು. ಇನ್ನು ಇದೊಂದು ಚೆಚ್ಚಬೇಕು ಅದನ್ನು. ಸುತ್ತಿಗೆ ಇದನ್ನೆಲ್ಲ ಇನ್ನೂ ಇಲ್ಲೇ ಇಟ್ಕೊಂಡಿದ್ಯಾ? ಮಿಕ್ಕಿರೋದು ಮುಂದಿನ ವರ್ಷಕ್ಕೆ ಮಾಡಿಕಂತಾಳೆ ಈ ಅಮ್ಮ ಇದನ್ನು. ಇವು ಮುಂದಿನ ವರ್ಷಕ್ಕೆ. ನನ್ನ ತಂಗಿ ಮದುವೆಗೆ 1.5 ವರ್ಷ ಆಯಿತು. ಅವು ಮದುವೆವು, ಇವೆಲ್ಲ ಮದುವೆವು. ಇವಾಗ ಇನ್ನೂ ಮುಂದಿನ ವರ್ಷಕ್ಕೂ ಆತವೆ ಇವು. ಅಮ್ಮ ಹಿಂಗೆ ಇರೋದು ಮಣಿಕಂತ ತಿಂದಿರೋ ಊಟ ಕೇಳಿಸ್ಕೊಂಡು ಅದು ಕೇಳಬೇಕು ಹಿಂಗೆ ಇರೋದು ಅಂತ. ಹಂಗೆ ಊಟ ತಿನ್ನಲ್ಲ, ನೀರು ಕುಡಿಯಲ್ಲ, 3 ದಿವಸಕ್ಕೂ ಬಿ ಪಿ ಅಂತ ಮಾತಾಡ ಆಸ್ಪತ್ರೆ. ಹಂಗೆ ಒಂದೊಂದು ಚೆಚ್ಚು. ಯಾರೋ ನೀರು ಅನಿಸ್ತಾ ತಿಂದಿಲ್ಲ ತಿನ್ನಕ್ಕೆ. ಅಲ್ವೇನಪ್ಪ ಚೋಟು, ನಮ್ಮ ಚೋಟು ಆಯಿತು. 10 ನಿಮಿಷಕ್ಕೆ ಮಾಡೋ ಕೆಲಸ ಎಲ್ಲಿ ಬೆಳೆದಿದ್ದೀವಿ. ಅವೆಲ್ಲ ಇದಾಗೋದು ಕೊಚ್ಚೆ ಬಂದು ಹೋಗ್ಬಿಟ್ಟೆ. ಕೊಚ್ಚೆಗೆ ಇದನ್ನೆಲ್ಲ ಹಾರಾಕ್ಬೇಕಾ ಈಗ ಇನ್ನೊಂದ್ಸಲಿ? ಹಾರ್ಕೊಬೇಕು, ಬೆಚ್ಚಕೈತಿ. ಇನ್ನು ಅಲ್ಲೇ ಹಾರಾಕ್ತೀವಿ. ಅಲ್ಲ ಅವು ಸಾಕು. ಕೈ ಹೋಗ್ದಬ್ರಿಗೆ ಮನೆಕಂತ ಇದು ಧನಿಯಾ ಪಾಯಪ್ಪ ಕಾಲೆಲ್ಲ ಸುಟ್ಟೋದು, ಇಷ್ಟು ಬಿಸಿಲೈತೆ ನೋಡಿ. ಇಷ್ಟೇ ಗೈಸ್, ಇಷ್ಟೇ ಪೌಡರ್ಗೆ ಹಾಕೋಕ್ಕೆ ಐಟಮು ಇಷ್ಟೇ. ಇದನ್ನೆಲ್ಲ ನೀಟಾಗಿ ಹುಡ್ದು ನಾವು ಬಿಸಿಲಲ್ಲಿ ಹಾರಾಕಿದ್ದೀವಿ. ಒಂದು 15 ನಿಮಿಷ ಆದಮೇಲೆ ನೆಳ್ಳಗೆ ಹಾಕ್ಬಿಟ್ಟು ಆಮೇಲೆ ಮಿಲ್ಲಿಗೆ ಹಾಕ್ಸ್ಕೊಂಬರ್ತೀವಿ. ಇದನ್ನೆಲ್ಲ ನಾವು ಮಿಲ್ಲಿಗೆ ಹಾಕ್ಸ್ಕೊಂಬಂದರೆ ಪೌಡರ್ ಆಗುತ್ತೆ. ಇಷ್ಟೇ ಐಟಮ್ ಹಾಕೋದಕ್ಕೆ. ಇನ್ನು ನಾವು ಅದನ್ನು ಹಾಕ್ಸ್ಕೊಂಬರೋದು ಸಂಜೆ. ಇಷ್ಟೇ ಐಟಮ್ ಹಾಕೋದು. ಇದನ್ನು ಮಿಲ್ಗೆ ಹಾಕ್ಸ್ಕೊಂಬಂದರೆ ಪೌಡರ್ ಆಗುತ್ತೆ. ಪೌಡರು ಯಾವ ಥರ ಇರುತ್ತೆ ಏನು ಅಂತ ನಾವು ಚಿಕನ್ ಮಟನ್ ಮಾಡ್ತೀವಲ್ಲ ಅವತ್ತು ತೋರಿಸ್ತೀನಿ ನಿಮಗೆ.
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.